ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಜ್ಯೋತಿಗೆ ಆಗ ಇನ್ನೂ 6 ವರ್ಷ ವಯಸ್ಸಿತ್ತು. ಅವರು ದೇವರ ದರ್ಶನ ಮುಗಿಸಿಕೊಂಡು ಮನೆಗೆ ವಾಪಸ್ ಬರುತ್ತಿರಬೇಕಾದರೆ ಆಕ್ಸಿಡೆಂಟ್ ಆಗಿ ಜ್ಯೋತಿಯ ತಂದೆ ತಾಯಿ ಮಧ್ಯ ರಸ್ತೆಯಲ್ಲಿಯೇ ಮೃತಪಡುತ್ತಾರೆ. ಈಗ ಜ್ಯೋತಿ ಒಂಟಿಯಾಗಿ ಅನಾಥಲಾಗಿ ನಿಂತಿದ್ಲು. ಅವಳ ಜೀವನ ಈಗ ಒಮ್ಮೆಗೆ ಬದಲಾಗಿ ಹೋಗಿತ್ತು. ಜ್ಯೋತಿ ಈಗ ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಮನೆಯಲ್ಲಿ ವಾಸಿಸತೊಡಗಿದಳು. ಮೊದಲು ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಹೇಳ್ತಾ ಇದ್ರು, ಜ್ಯೋತಿ, ನೀನೇನು ದುಃಖ ಪಡಬೇಡ, ನಿನಗೆ ನಾವಿದ್ದೀವಿ ಅಂತ. ಎಲ್ಲ ಸಂಬಂಧಿಕರ ಒತ್ತಾಯದ ಮೇರೆಗೆ ಈಗ ಆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಜ್ಯೋತಿಯನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ನೋಡಿಕೊಳ್ಳಲಾರಂಭಿಸಿದ್ರು. ಆದರೆ ಅಂತ್ಯಕ್ರಿಯೆಗಳು ಮುಗಿದು ಎಲ್ಲರೂ ಅವರವರ ಮನೆಗಳಿಗೆ ಹೊರಟ ನಂತರ ಈಗ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಬುದ್ಧಿ ಹೊರಗೆ ಬಂದಿತ್ತು. ಈಗ ಚಿಕ್ಕಮ್ಮ ಜೋರಾಗಿ ಕೂಗ್ತಾ ಹೇಳ್ತಿದ್ಲು, ಜ್ಯೋತಿ, ಬೇರೆಯವರ ಮುಂದೆ ಮಾತ್ರ ನೀನು ನನ್ನನ್ನು ಅಮ್ಮ ಎಂದು ಕರೆಯಬೇಕು. ಮನೆಯಲ್ಲಿ ನನ್ನನ್ನು ಅಮ್ಮ ಎಂದು ಕರೆಯಬಾರದು. ಇನ್ನು ಮುಂದೆ ನೀನು ನಮ್ಮ ಮನೆಯಲ್ಲಿ ಅಡಿಗೆ ಕೆಲಸ ಮಾಡಬೇಕು, ಪಾತ್ರೆಗಳನ್ನು ತೊಳಿಬೇಕು, ಮನೆಯನ್ನು ಕಸ ಗುಡಿಸಿ ಶುಭ್ರವಾಗಿ ಒರೆಸಿಡಬೇಕು. ನಾನು ಹೇಳುವ ಪ್ರತಿಯೊಂದು ಮಾತನ್ನು ನೀನು ಕೇಳಬೇಕು. ಇಲ್ಲದಿದ್ದರೆ ನಾನು ನಿನ್ನನ್ನು ನಮ್ಮ ಮನೆಯಿಂದ ಹೊರಗಡೆ ಓಡಿಸ್ಬಿಡ್ತೀನಿ. ಇನ್ನು ನಿನಗೆ ಯಾರೂ ದಿಕ್ಕಿರೋದಿಲ್ಲ. ಆಗ ನೀನು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುತ್ತಾ ಊಟ ಮಾಡಬೇಕು. ಒಂದು ಹೆಣ್ಣು ಬೀದಿಯಲ್ಲಿದ್ದರೆ ಎಲ್ಲರೂ ಅವಳನ್ನು ತಿಂದು ಹಾಕುತ್ತಾರೆ ಅಂತ ಹೆದರಿಸೋಕೆ ಶುರು ಮಾಡಿದ್ರು. ಆ ವಿಧದಲ್ಲಿ ಜ್ಯೋತಿ ಅವರ ಮನೆಯಲ್ಲಿ ಸಂಬಳವಿಲ್ಲದ ಕೆಲಸದವಳಾಗಿ ಜೀವಿಸತೊಡಗಿದಳು. ಚಿಕ್ಕಪ್ಪನ ಮಕ್ಕಳು ಶ್ವೇತಾ ಮತ್ತು ಸೌಮ್ಯ ಜ್ಯೋತಿಗೆ ತಂಗಿಯರಾಗಬೇಕು. ಅವರು ಯಾವಾಗಲೂ ಸುಂದರವಾಗಿ ತಯಾರಾಗುತ್ತಾ ಮೊಬೈಲ್ಗಳನ್ನು ಹಿಡಿದುಕೊಂಡು ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಅವರು ಸರಿಯಾಗಿ ಓದುವುದು ಕೂಡ ಇಲ್ಲ. ಆದರೆ ಜ್ಯೋತಿ ಆ ಮನೆಯಲ್ಲಿ ಒಬ್ಬ ಕೆಲಸದವಳೇ ಆಗಿಬಿಟ್ಟಿದ್ಲು. ಅವರ ತಂಗಿಯರಾದ ಶ್ವೇತಾ ಮತ್ತು ಸೌಮ್ಯ ಕೂಡ ಜ್ಯೋತಿಯ ಬಳಿ ಚೆನ್ನಾಗಿ ಮಾತನಾಡ್ತಾ ಇರಲಿಲ್ಲ. ಅವಳನ್ನು ಕೆಲಸದವಳ ರೀತಿಯೇ ನೋಡ್ತಾ ಇದ್ರು. ಚಿಕ್ಕಪ್ಪ ಇದೆಲ್ಲವನ್ನು ನೋಡಿ ಕೂಡ ನನಗೆ ಏನೂ ಗೊತ್ತೇ ಇಲ್ಲ ಅನ್ನುವಂತೆ ಸುಮ್ಮನೆ ಇರ್ತಿದ್ರು. ಆ ಮನೆಯಲ್ಲಿ ಜ್ಯೋತಿ ಎಲ್ಲ ಕೆಲಸ ಮಾಡಿ ಅಡಿಗೆಗಳನ್ನು ಸಹ ಅವಳೇ ಮಾಡಿದರೂ ಅವಳಿಗೆ ಊಟ ಮಾತ್ರ ಸರಿಯಾಗಿ ಹಾಕ್ತಾ ಇರಲಿಲ್ಲ. ಅವರೆಲ್ಲರೂ ಊಟ ಮಾಡಿದ ನಂತರ ಏನಾದರೂ ಮಿಕ್ಕಿದ್ರೆ ಜ್ಯೋತಿಗೆ ಕೊಡ್ತಿದ್ರು. ಇಲ್ಲದಿದ್ದರೆ ಆ ದಿನ ಜ್ಯೋತಿ ಉಪವಾಸ ಇರಬೇಕಾಗಿತ್ತು. ಜ್ಯೋತಿಯ ಜೀವನ ಆ ಮನೆಯಲ್ಲಿ ಒಂದು ನರಕವೇ ಆಗಿತ್ತು. ಈಗ ಜ್ಯೋತಿಯ ವಯಸ್ಸು ಸುಮಾರು 18 ವರ್ಷ. ಶ್ವೇತಾ ಮತ್ತು ಸಂಧ್ಯಾ ಇಬ್ಬರು ಒಳ್ಳೆಯ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದ್ತಾ ಇದ್ರು. ಆದರೆ ಜ್ಯೋತಿಯನ್ನು ಆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಸ್ಕೂಲ್ಗೆ ಕಳಿಸ್ಲಿಲ್ಲ. ಜನ ಏನೆಂದ್ಕೊಳ್ತಾರೋ ಅಂತ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ರು. ಈಗ ಜ್ಯೋತಿ ಗೌರ್ಮೆಂಟ್ ಕಾಲೇಜಿನಲ್ಲಿ ಓದ್ತಾ ಇದ್ಲು. ಹೆಸರಿಗೆ ಮಾತ್ರನೇ ಅವಳು ಕಾಲೇಜು ಮತ್ತು ಸ್ಕೂಲ್ಗೆ ಸೇರ್ಕೊಂಡಿದ್ಲಷ್ಟೆ. ಜ್ಯೋತಿಯನ್ನು ಮನೆ ಕೆಲಸಕ್ಕೆ ಅವರು ಬಳಸ್ಕೊಳ್ತಾ ಇದ್ರು. ಯಾವಾಗಲೂ ತಿಂಗಳಿಗೆ 1 ಸಾರಿ ಅಥವಾ 3 ತಿಂಗಳಿಗೊಂದು ಸಾರಿಯೋ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಕಳಿಸ್ಕೊಡ್ತಾ ಇದ್ರು ಅಷ್ಟೇ. ಒಂದು ದಿನ ಚಿಕ್ಕಮ್ಮ ಜ್ಯೋತಿಯ ಬಳಿ ಬಂದು ಈ ರೀತಿ ಹೇಳಿದ್ರು, ಈ ದಿನ ನಿನ್ನನ್ನು ನೋಡಲು ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ನಿನ್ನನ್ನು ಮದುವೆಯಾಗಲು ಒಬ್ಬ ಹುಡುಗ ರೆಡಿಯಾಗಿದ್ದಾನೆ. ಅವನು ನಿನ್ನನ್ನು ನೋಡಲು ಬರುತ್ತಿದ್ದಾನೆ ಎಂದು. ಆ ಮಾತುಗಳನ್ನು ಕೇಳಿದ ಜ್ಯೋತಿಗೆ ತುಂಬಾ ಶಾಕ್ ಆಗಿತ್ತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು ಚೆನ್ನಾಗಿ ಓದಿಕೊಂಡು ಒಂದು ಒಳ್ಳೆಯ ಕೆಲಸಕ್ಕೆ ಸೇರ್ಕೋಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಆಸೆ ಪಡ್ತಿದ್ಲು. ಆದರೆ ಚಿಕ್ಕಪ್ಪ ಅವಳ ವಿದ್ಯಾಭ್ಯಾಸಕ್ಕೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ರು. ಅವರು ಸ್ಕೂಲ್ಗೆ ಮತ್ತು ಕಾಲೇಜ್ಗೆ ಪ್ರತಿದಿನ ಕಳಿಸ್ಕೊಡ್ತಾನೆ ಇರಲಿಲ್ಲ. ಆದರೂ ಜ್ಯೋತಿಗೆ ವಿದ್ಯೆಯ ಮೇಲೆ ತುಂಬ ಆಸಕ್ತಿ ಇತ್ತು. ಆದ್ದರಿಂದ ಅವಳು ದಿನವೆಲ್ಲ ಕೆಲಸವನ್ನು ಮುಗಿಸಿ ರಾತ್ರಿಗಳಲ್ಲಿ ತನ್ನ ಗೆಳೆಯರ ಬಳಿ ಪುಸ್ತಕಗಳನ್ನು ಪಡೆದು ತುಂಬ ಸಮಯ ಮನೆಯಲ್ಲೇ ಕುಳಿತುಕೊಂಡು ಓದ್ಕೊಳ್ತಿದ್ಲು. ಆ ರೀತಿ ಜ್ಯೋತಿ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ತರುತ್ತಿದ್ದಳು. ಆದರೆ ಈಗ ಅವಳ ಎಲ್ಲ ಕನಸು ನುಚ್ಚು ನೂರಾಗಿತ್ತು. ಜ್ಯೋತಿ ಹೇಳ್ತಾಳೆ, ಚಿಕ್ಕಮ್ಮ, ನಾನು ಇನ್ನೂ ಓದ್ಕೋಬೇಕು. ನಾನು ಈಗಲೇ ಮದುವೆಯನ್ನು ಮಾಡ್ಕೊಳ್ಳೋದಿಲ್ಲ. ನಾನು ಮುಂದೆ ಓದ್ಕೋಬೇಕು. ಈ ಮಾತುಗಳನ್ನು ಕೇಳಿದ ಚಿಕ್ಕಮ್ಮ ಜ್ಯೋತಿಯ ಕೂದಲನ್ನು ಹಿಡಿದುಕೊಂಡು ಅವಳನ್ನ ಚೆನ್ನಾಗಿ ಒಡೆಯೋಕೆ ಶುರು ಮಾಡ್ತಾರೆ. ನಿನಗೆ ಯಾವಾಗ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ನಮಗೆ ಹೇಳುವಷ್ಟು ದೊಡ್ಡವಳಾಗ್ಬಿಟ್ಟಿದೆಯಾ ನೀನು? ಬಾಯಿ ಮುಚ್ಕೊಂಡು ಬಂದವನನ್ನು ಮದುವೆ ಮಾಡಿಕೊಂಡು ಇಲ್ಲಿಂದ ಹೊರಟೋಗ್ತಾ ಇರು ಅಂತ ಹೇಳ್ತಾರೆ. ಈಗ ಜ್ಯೋತಿ ಏನು ಮಾಡಲಾರದೆ ತಾನು ಸೈಲೆಂಟಾಗಿ ರೆಡಿಯಾಗಿ ಅವರ ಮುಂದೆ ಕುಳಿತುಕೊಂಡ್ಳು. ಆ ಹುಡುಗನನ್ನು ನೋಡಿ ಜ್ಯೋತಿಗೆ ತುಂಬಾ ಶಾಕ್ ಆಗಿತ್ತು. ಏಕೆಂದರೆ ಅವನು ಒಬ್ಬ ಕುರೂಪನಾಗಿದ್ದ. ಅವನ ತಲೆಯ ಮೇಲೆ ಕೂದಲೇ ಇರಲಿಲ್ಲ ಮತ್ತು ಆತ ಕುರುಡನಾಗಿದ್ದ. ಅವನಿಗೆ 2 ಕಣ್ಣು ಕಾಣೋದಿಲ್ಲ. ಜ್ಯೋತಿ ಮಾತ್ರ ನೋಡಲು ತುಂಬಾ ಸುಂದರವಾಗಿದ್ಲು. ಜ್ಯೋತಿಗೆ ಏನು ಮಾಡಬೇಕೆಂದು ದಿಕ್ಕು ತೋಚಲಿಲ್ಲ. ಅವಳು ಅಳುತ್ತಾ ಎದ್ದು ಒಳಗೆ ಓಡಿ ಹೋದ್ಲು. ಆಗ ಚಿಕ್ಕಮ್ಮ ಒಳಗೆ ಬಂದು ಹೇಳ್ತಾರೆ, ನಿನಗಿಷ್ಟವಿದ್ರು ಇಲ್ದಿದ್ರು ನೀನು ಅವನನ್ನೇ ಮದುವೆ ಮಾಡ್ಕೋಬೇಕು. ಇನ್ನು ಮುಂದೆ ನಿನ್ನ ಜವಾಬ್ದಾರಿಯನ್ನು ನಾವು ಕಳೆದುಕೊಳ್ತಿದ್ದೇವೆ. ನಿನ್ನ ಮದುವೆ ಖಂಡಿತವಾಗಿಯೂ ಅವನ ಜೊತೆನೇ ನಡೆಯುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಗೆ ಹೊರಟು ಹೋದ್ರು. ಈಗ ಜ್ಯೋತಿ ತುಂಬಾ ಅಳ್ತಾ ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಿದ್ಲು. ಅವಳ ಕೈಕಾಲುಗಳು ನಡುಗುತ್ತಿದ್ದವು.
ಅವಳ ಕಣ್ಣುಗಳಿಂದ ನೀರು ತಾನಾಗಿಯೇ ಹರಿಯುತ್ತಿತ್ತು. ನನ್ನ ಜೀವನ ಇದೇ ರೀತಿ ಮುಗಿದು ಹೋಗುತ್ತದೆಯಾ? ಆದರೂ ನನ್ನಂತಹ ದುರಾದೃಷ್ಟವಂತರಿಗೆ ಜೀವನದ ಮೇಲೆ ಯಾವ ಆಸೆಯೂ ಕನಸು ಇರಬಾರದು ಅಂದುಕೊಂಡಿದ್ಲು. ಅಷ್ಟರಲ್ಲಿಯೇ ಚಿಕ್ಕಮ್ಮ ಜೋರಾಗಿ ಜ್ಯೋತಿ ಅಂತ ಕೂಗಿದ್ರು. ಜ್ಯೋತಿ ಗಾಬರಿಯಿಂದ ಎದ್ದು ಓಡಿ ಬಂದು ತನ್ನ ಚಿಕ್ಕಮ್ಮನನ್ನೇ ನೋಡ್ತಾ ಇದ್ಲು. ರವಿ, ಇವಳೇ ನೋಡಿ ಜ್ಯೋತಿ, ತುಂಬಾ ಒಳ್ಳೆಯ ಹುಡುಗಿ, ತುಂಬಾ ನಂಬಿಕಸ್ತೆ, ಚೆನ್ನಾಗಿ ಕೆಲಸ ಮಾಡ್ತಾಳೆ, ಯಾವಾಗಲೂ ತುಂಬಾ ಶಾಂತವಾಗಿರ್ತಾರೆ, ಎಲ್ಲರನ್ನೂ ತುಂಬಾ ಗೌರವಿಸುತ್ತಾಳೆ, ಯಾರಿಗೂ ಏನು ಎದುರು ಮಾತಾಡಲ್ಲ, ಕಾಲಲ್ಲಿ ತೋರಿಸಿದ್ರೆ ಸಾಕು ಕಣ್ಣಿಗೊತ್ಕೊಂಡು ಕೆಲಸ ಮಾಡ್ತಾಳೆ. ರವಿ ಕೂಡ ಈಗ ತಲೆ ಆಡಿಸಿ ನನಗೂ ಇಂತಹ ಹುಡುಗಿಯೇ ಬೇಕು ಜ್ಯೋತಿ, ಇದೆಲ್ಲವೂ ತುಂಬಾ ಬೇಗ ಬೇಗ ನಡೆದು ಹೋಯಿತು ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನನಗೆ ನನ್ನದೇ ಆದ ಕೆಲವೊಂದು ಕಾರಣಗಳಿದ್ದಾವೆ. ನನ್ನ ಈ ರೂಪ ಕುರುಡುತನವನ್ನು ನೋಡಿ ನನ್ನನ್ನು ಕೈಲಾಗದವನು ಅಂತ ನೀನು ಭಾವಿಸಬಾರ್ದು. ಆ ರೀತಿಯಾದಂತಹ ಹುಡುಗಿಗಾಗಿ ನಾನು ಹುಡುಕ್ತಾ ಇದ್ದೆ. ಆಗ ಆ ಚಿಕ್ಕಮ್ಮ ನಗ್ತಾ ಹೇಳಿದ್ಲು, ಇವಳ ಜೀವನವೇ ಸರಿಯಿಲ್ಲ, ಇವಳಿಗೆ ತಂದೆ ತಾಯಿ ಯಾರೂ ಇಲ್ಲ, ಇವಳೊಬ್ಳು ಅನಾಥಳು, ನಾವೇ ಇವಳನ್ನ ಅಯ್ಯೋ ಪಾಪ ಅಂತ ನಮ್ಮ ಮನೆಯಲ್ಲಿ ಇಟ್ಕೊಂಡು ಸಾಕಿದೀವಿ. ಆಗಿರ್ಬೇಕಾದ್ರೆ ಇವಳು ಇನ್ನೊಬ್ಬರ ಬಗ್ಗೆ ನೀಚವಾಗಿ ಹೇಳಲು ನೋಡಲು ಹೇಗೆ ಸಾಧ್ಯ ಹೇಳಿ? ಆದರೂ ಇನ್ನು ಮುಂದೆ ನೀವೇ ಅವಳ ಜೀವನ, ಅವಳಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಜೀವನವಿಲ್ಲ. ಇನ್ನು ಮುಂದೆ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಅವಳೇ ನೋಡಿಕೊಳ್ತಾಳೆ, ಅವಳು ನಿಮಗೆ ಸಹಾಯ ಮಾಡ್ತಾಳೆ ಅಂತ ಹೇಳ್ತಾರೆ. ಇದೆಲ್ಲವನ್ನು ಕೇಳಿಸಿಕೊಂಡ ಜ್ಯೋತಿ ಅವಳ ಕೈ ಕಾಲುಗಳಲ್ಲಿ ನಡುಕ ಶುರುವಾಗಿತ್ತು. ಅವಳು ಸೈಲೆಂಟ್ ಆಗಿ ನಿಂತಿದ್ಲು. ಆಗ ರವಿ ಕೇಳ್ತಾನೆ, ಜ್ಯೋತಿ, ನೀನು ನನ್ನ ಬಳಿ ಏನಾದರೂ ಹೇಳಬೇಕಾ? ಜ್ಯೋತಿ ಅವನನ್ನೇ ನೋಡುತ್ತಾ, ನಿಮಗೆ ನಾನೇ ಏತಕ್ಕೆ ಬೇಕು ಅಂತ ಕೇಳ್ಬೇಕಂದ್ಕೊಂಡ್ಲು. ಆಗ ತಕ್ಷಣ ಅವರ ಚಿಕ್ಕಮ್ಮ ಮುಂದೆ ಬಂದು ಜ್ಯೋತಿಯನ್ನು ಆ ಕಡೆ ಎಳೆದುಕೊಂಡು ಸೈಲೆಂಟ್ ಆಗಿ ನಿಂತ್ಕೋ ಅಂತ ಹೇಳ್ತಾರೆ. ಆದ್ರೆ ಈಗ ಜ್ಯೋತಿ ಸೈಲೆಂಟ್ ಆಗಿ ಇರದೆ ಅವಳು ಮಾತನಾಡಲು ಶುರು ಮಾಡಿದ್ಲು. ನನಗೆ ಈ ಮದುವೆ ಇಷ್ಟವಿಲ್ಲ, ನಾನು ಈಗಲೇ ಮದುವೆಯನ್ನು ಮಾಡಿಕೊಳ್ಳಲು ತಯಾರಿಲ್ಲ, ನಾನು ಇನ್ನೂ ಓದ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ನಾನು ಕಾಲೇಜಿಗೆ ಹೋಗಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಾನು ಈ ಮದುವೆಗೆ ಈಗ ತಯಾರಾಗಿಲ್ಲ ಅಂತ ಹೇಳಿದ್ಲು ಧೈರ್ಯವಾಗಿ. ರವಿ ಏನು ಮಾತನಾಡಲಿಲ್ಲ. ಅವಳ ಮಾತುಗಳನ್ನು ಕೇಳಿ ಕೂಡ ಅವನು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ. ಆದರೆ ಚಿಕ್ಕಮ್ಮನ ಮುಖ ಕೋಪದಿಂದ ಕೆಂಪಗಾಗಿತ್ತು. ಚಿಕ್ಕಮ್ಮ ಕೂಡ ಸೈಲೆಂಟ್ ಆಗಿ ನಿಂತುಕೊಂಡಿದ್ದ. ಆಗ ಚಿಕ್ಕಮ್ಮ ಜ್ಯೋತಿಯನ್ನು ರೂಮ್ಗೆ ಎಳೆದುಕೊಂಡು ಹೋಗಿ ಹೇಳ್ತಾಳೆ, ಒಳ್ಳೆಯದಕ್ಕೆ ಇದು ಕಾಲವೇ ಅಲ್ಲ, ತಂದೆ ತಾಯಿ ಇಲ್ಲ, ಅನಾಥಳು, ಇವಳು ನತದೃಷ್ಟೆ, ದರಿದ್ರದವಳು ಅಂತ ಎಲ್ಲರೂ ಹೇಳ್ತಾ ಇದ್ರು. ಇವಳನ್ನು ನಾವು ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ವು. ನಮ್ಮ ಮಾತಿನ ಮೇಲೆ ಇವಳಿಗೆ ಗೌರವವಿಲ್ಲ, ನಿನಗೆ ಏನು ಗತಿ ಇಲ್ಲ, ಆಸ್ತಿ ಇಲ್ಲ, ಅಪ್ಪ ಅಮ್ಮ ಕೂಡ ಇಲ್ಲ, ಆಗಿರ್ಬೇಕಾದ್ರೆ ನಿನಗೆ ಇಷ್ಟೊಂದು ದೊಡ್ಡ ಅದೃಷ್ಟ ಹುಡುಕಿಕೊಂಡು ಬಂದಿದೆ ಎಂದು ಹೇಳುತ್ತಾ ಆಕೆ ಜ್ಯೋತಿಯನ್ನು ಒಡೆಯಲಾರಂಭಿಸ್ತಾಳೆ. ಇನ್ನು ನಿನ್ನ ಬಾಯಿಂದ ಒಂದೇ ಒಂದು ಮಾತು ಕೂಡ ಬರಬಾರದು, ಬಾಯಿ ಮುಚ್ಚಿಕೊಂಡು ನೀನು ಅವರನ್ನೇ ಮದುವೆಯಾಗಬೇಕು ಅಂತ ಹೇಳಿದ್ರು. ಈಗ ಚಿಕ್ಕಮ್ಮನನ್ನು ಕರೆದ್ರು, ಹೊರಗೆ ಬಾ ಅಂತ. ಈಗ ಪಕ್ಕದಲ್ಲಿ ನಿಂತಿದ್ದ ಆ ವ್ಯಕ್ತಿ ನಮ್ಮ ಚಿಕ್ಕಮ್ಮನಿಗೆ ಒಂದು ಕವರನ್ನು ಕೊಡ್ತಾನೆ. ಚಿಕ್ಕಪ್ಪ ಅದನ್ನು ಓಪನ್ ಮಾಡಿ ನೋಡಿದ. ಅವರಿಬ್ಬರು ಆಶ್ಚರ್ಯದಿಂದ ಅವರ ಮುಖ ಹೊಳಿತಾ ಇತ್ತು. ಅವರ ಕಣ್ಣುಗಳಲ್ಲಿ ಸಂತೋಷ ತುಂಬಿ ತುಳುಕ್ತಿತ್ತು. ಅದರಲ್ಲಿ ತುಂಬಾ ದುಡ್ಡು ಇತ್ತು. ಮದುವೆ ಕಾರ್ಯಕ್ರಮಗಳು ತಕ್ಷಣ ಶುರು ಮಾಡಿ ಕೇವಲ 2 ದಿನದಲ್ಲಿಯೇ ಮದುವೆ ಅಂತ ಹೇಳಿದ್ರು. ಜ್ಯೋತಿ ಕಣ್ಣುಗಳಲ್ಲೂ ಈಗ ಮಂಜಾಗತೊಡಗಿದ್ವು. ತನ್ನ ತಂದೆ ತಾಯಿಯನ್ನು ನೆನೆಸಿಕೊಂಡು ಅವಳ ಹೃದಯ ತುಂಬಿ ಬಂದಿತ್ತು. ಅವಳ ವಿರೋಧದ ನಡುವೆಯೂ ಈಗ ಅವಳ ಮದುವೆ ನಡೆದು ಹೋಗಿತ್ತು. ಜ್ಯೋತಿ ತನ್ನ ಅತ್ತೆ ಮನೆಗೆ ಹೊರಟಿದ್ಲು. ಅವಳು ಅತ್ತೆ ಮನೆಗೆ ಹೋಗುವಾಗ ಅವಳ ಕಣ್ಣಿಂದ ಒಂದೇ ಒಂದು ಹನಿ ನೀರು ಸಹ ಬರಲಿಲ್ಲ. ಆ ಮನೆಯನ್ನು ಮಾತ್ರ ಅವಳು ತುಂಬಾ ದೀರ್ಘವಾಗಿ ಒಮ್ಮೆ ಗಮನಿಸಿದ್ಲಷ್ಟೆ. ಯಾಕೆಂದ್ರೆ ತಂದೆ ತಾಯಿ ತೀರಿಕೊಂಡ ನಂತರ ಅವಳಿಗೆ ಎಲ್ಲವೂ ಆ ಮನೆಯೇ ಆಗಿತ್ತು. ನಂತರ ಜ್ಯೋತಿ ಕಾರಿನಲ್ಲಿ ರವಿಯ ಪಕ್ಕದಲ್ಲಿ ಕುಳಿತುಕೊಂಡಳು. ಈಗ ಕಾರು ಜೋರಾಗಿ ಹೋಗತೊಡಗಿತು. ನಾನು ಎಲ್ಲಿಗೆ ಹೋಗ್ತಿದ್ದೇನೆ? ಇವರುಗಳು ನನ್ನನ್ನು ಏನ್ ಮಾಡ್ತಾರೆ? ಇವರು ಎಂಥವರು? ಅವಳಿಗೆ ಏನೂ ಗೊತ್ತಿರಲಿಲ್ಲ. ಅವಳು ನೋಡುತ್ತಿದ್ದ ಹಾಗೆ ಅವಳ ಊರು ಹಿಂದೆ ಹೊರಟು ಹೋಗಿತ್ತು. ಈಗ ಬೇರೆ ಊರಿಗೆ ಅವರು ಹೋಗಿದ್ರು. ತುಂಬಾ ಸಮಯ ಪ್ರಯಾಣದ ನಂತರ ಕಾರು ಒಂದು ಬಂಗಲೆಯ ಬಳಿ ನಿಂತಿತ್ತು. ತಕ್ಷಣವೇ ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗಳು ಕಾರಿನ ಡೋರನ್ನು ಓಪನ್ ಮಾಡಿದರು. ಕಾರಿನಿಂದ ಇಳಿದ ಜ್ಯೋತಿ ಆ ಮನೆಯನ್ನು ನೋಡಿ ಅವಳು ತುಂಬಾ ಆಶ್ಚರ್ಯಪಟ್ಟಳು. ಯಾಕೆಂದ್ರೆ ಅದು ಕೇವಲ ಒಂದು ಮನೆಯಾಗಿರ್ಲಿಲ್ಲ, ಅದು ಒಂದು ದೊಡ್ಡ ಬಂಗಲೆಯಾಗಿತ್ತು. ಆ ಬಂಗಲೆಯಲ್ಲಿ ತುಂಬಾ ಜನ ಇದ್ರು. ಆ ಮನೆ ಕೂಡ ತುಂಬಾ ವೈಭವವಾಗಿತ್ತು. ನಾವು ಒಳಗೆ ಕಾಲಿಡುತ್ತಿದ್ದ ಹಾಗೆ ನಮ್ಮನ್ನು ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸಿದರು. ಆಗ ರವಿ ತನ್ನ ಮಾಸ್ಕ್ ಮತ್ತು ಕನ್ನಡಕ ಎರಡನ್ನು ತೆಗೆದು ಜ್ಯೋತಿಯನ್ನೇ ನೋಡತೊಡಗಿದ. ಅವನು ಈಗ ಜ್ಯೋತಿಯ ಕೈಯನ್ನು ಹಿಡಿದುಕೊಂಡು ಮನೆ ಒಳಗೆ ಕರೆದುಕೊಂಡು ಹೋದ. ಅದನ್ನು ನೋಡಿದ ಜ್ಯೋತಿ ಏನು ನಡೆಯುತ್ತಿದೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳು ಆಶ್ಚರ್ಯದಿಂದ ತನ್ನ ಕೈಯನ್ನು ರವಿಯ ಕೈಯಲ್ಲಿ ಇಟ್ಟು ಆ ಮನೆಯೊಳಗೆ ಹೆಜ್ಜೆ ಇಟ್ಲು. ಜ್ಯೋತಿಗೆ ಇದೆಲ್ಲವೂ ತುಂಬಾ ಶಾಕ್ ಮತ್ತು ಆಶ್ಚರ್ಯವಾಗಿತ್ತು. ಜ್ಯೋತಿ ಕೇಳಿದ್ಲು, ನೀವು ಯಾರು? ನೀವು ನೋಡಲು ಈಗ ತುಂಬಾ ಸುಂದರವಾಗಿದ್ದೀರಾ, ನಿಮಗೆ ಕಣ್ಣು ಕಾಣಿಸ್ತಾ ಇದೆಯಾ?
ನೀವು ನಮ್ಮ ಮನೆಯಲ್ಲಿ ಈ ಮುಖವಾಡ ಧರಿಸಿ ಏತಕ್ಕಾಗಿ ನನ್ನನ್ನು ಮದುವೆಯಾದಿರಿ? ಇವೆಲ್ಲ ಏನು ನಡೀತಾ ಇದೆ? ರವಿ ನಗುವುದನ್ನು ನೋಡಿ ಜ್ಯೋತಿಗೆ ಸ್ವಲ್ಪ ಭಯವಾಯಿತು. ಆಗ ರವಿಯ ತಂದೆ ತಾಯಿ ಮುಂದೆ ಬಂದು ಹೇಳಿದ್ರು, ಮಗಳೇ, ನಾನು ನಿನ್ನ ತಂದೆ ಶರತ್ನ ಸ್ನೇಹಿತ. ನಾವಿಬ್ಬರು ಒಳ್ಳೆಯ ಗೆಳೆಯರು ಮತ್ತು ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ. ದುರಾದೃಷ್ಟವಶಾತ್ ನಿಮ್ಮ ತಂದೆ ತಾಯಿ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ರು. ಆಗ ನಿಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಿಮ್ಮ ತಂದೆಯ ಬಿಸ್ನೆಸ್ನ ಷೇರುಗಳನ್ನು ಮಾರಾಟ ಮಾಡಿ ಬಂದ ದುಡ್ಡನ್ನು ಅವರು ತೆಗೆದುಕೊಂಡ್ಬಿಟ್ರು. ಶರತ್ ಅಣ್ಣನ ಮಗಳನ್ನು ನಾವೇ ನಮ್ಮ ಸ್ವಂತ ಮಗಳ ರೀತಿ ಸಾಕುತ್ತೇವೆ ಅಂತ ಅವರು ನಮಗೆ ತಿಳಿಸಿದರು. ಅವರುಗಳು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ನಾನು ವಿದೇಶದಿಂದ ಬಂದು ಒಂದು ದಿನ ನಿನ್ನನ್ನು ಹುಡುಕಾಡಿದಾಗ ನನಗೆ ಸತ್ಯ ತಿಳಿಯಿತು. ಅವರು ನಿನ್ನನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ ಅಂತ. ನಾವು ಆಗ ನಿನ್ನ ಚಿಕ್ಕಪ್ಪನ ಬಳಿ ಮಾತನಾಡಿದೆವು ನಿನ್ನನ್ನು ನಮ್ಮ ಮನೆ ತುಂಬಿಸಿಕೊಳ್ಳಲು. ಆದರೆ ಅವರು ನಿರಾಕರಿಸಿಬಿಟ್ರು. ಸ್ವಲ್ಪ ದಿನಗಳ ನಂತರ ನಿನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಿನಗೆ ಸಂಬಂಧಗಳನ್ನು ನೋಡುತ್ತಿದ್ದಾರೆ ಎಂದು ನಮಗೆ ತಿಳಿಯಿತು. ನಿನಗೆ 18 ವರ್ಷ ತುಂಬಿದ ತಕ್ಷಣ ನಿನ್ನ ತಂದೆಯ ಆಸ್ತಿ ನಿನ್ನ ಹೆಸರಿಗೆ ಬರುತ್ತದೆ. ಆದ್ದರಿಂದಲೇ ಅವರು ನಿನ್ನನ್ನು ಯಾರಾದರೂ ಕೆಟ್ಟವರಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಅಂದ್ಕೊಂಡಿದ್ರು. ಅದಕ್ಕಾಗಿಯೇ ಅವರು ಕೆಟ್ಟ ಸಂಬಂಧಗಳನ್ನ ಕೂಡ ಹುಡುಕ್ತಾ ಇದ್ರು. ಆದ್ದರಿಂದಲೇ ನಮಗೆ ಬೇರೆ ದಾರಿ ಕಾಣದೆ ನಮ್ಮ ಮಗನಿಗೆ ಈ ಮಾಸ್ಕ್ ಅನ್ನು ಧರಿಸಿ ನಿನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನಿಗೆ ದುಡ್ಡು ಕೊಟ್ಟು ನಿನ್ನನ್ನು ಮದುವೆಯಾಗುವ ಎಂದು ನಾಟಕ ಆಡಬೇಕಾಯಿತು. ನಾವು ಕಳೆದ 1 ವರ್ಷದಿಂದ ನಿನ್ನನ್ನು ಕಾಯುತ್ತಾ ಅವರಿಂದ ನಿನ್ನನ್ನು ಹೇಗೆ ಕಾಪಾಡಬೇಕು ಅಂತ ಯೋಚಿಸ್ತಾ ಇದ್ವಿ. ಆಗಲೇ ನಮಗೆ ಈ ದಾರಿ ಸಿಕ್ಕಿತ್ತು. ಈ ಮಾತುಗಳನ್ನು ಕೇಳಿ ಜ್ಯೋತಿ ತುಂಬಾ ಆಶ್ಚರ್ಯಪಟ್ಟಳು. ಇಷ್ಟು ವರ್ಷಗಳ ಅವರ ಜೊತೆ ಪ್ರೀತಿಯಿಂದ ಮಾತನಾಡಿದ ಮೊಟ್ಟ ಮೊದಲನೆಯ ವ್ಯಕ್ತಿ ರವಿಯೇ ಆಗಿದ್ದ. ರವಿ ತಂದೆ ತಾಯಿ ಶಾಂತ ಮತ್ತು ಸುಂದರ್ ಅವರು ಜ್ಯೋತಿಯನ್ನು ಸ್ವಂತ ಮಗಳ ಹಾಗೆ ತುಂಬಾ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಅವಳನ್ನು ಕೇವಲ ಒಬ್ಬ ಕೆಲಸದವಳಾಗಿ ಅಲ್ಲದೆ ಮನುಷ್ಯಲಾಗಿ ಅವರು ಗುರುತಿಸಿದ್ರು. ಜ್ಯೋತಿಯನ್ನು ಎಷ್ಟೋ ಪ್ರೀತಿಸುತ್ತಿದ್ದ ರವಿಯೊಂದಿಗೆ ಈಗ ಶಾಸ್ತ್ರೋಕ್ತವಾಗಿ ಎಲ್ಲ ಬಂಧು ಬಳಗದವರ ಮುಂದೆ ಅದ್ದೂರಿಯಾಗಿ ಮದುವೆ ಮಾಡಿದರು. ಜ್ಯೋತಿ ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ಲು. ಈಗ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವರ ಕೈಯಲ್ಲಿ ದುಡ್ಡು ನೋಡಿಕೊಂಡು ತುಂಬಾ ಸಂತೋಷ ಪಡ್ತಾ ಇದ್ರು. ತನ್ನ 2 ಮಕ್ಕಳ ಜೊತೆ ಹೇಳ್ತಾ ಇದ್ರು, ನಾನು ನನ್ನ ಕೆಲಸವನ್ನು ಮಾಡಿ ಮುಗಿಸಿದೆ. ಆ ಕುರುಡ ಅವನಿಗೆ ಸರಿಯಾದ ಗತಿ ಕಾಣಿಸ್ತಾನೆ. ಅವಳ ಜೀವನ ಪರ್ಯಂತ ಅವನಿಗೆ ಸೇವೆಗಳನ್ನು ಮಾಡಬೇಕು. ಅವಳ ಜೀವನ ಅದರಲ್ಲೇ ಮುಗಿದು ಹೋಗುತ್ತದೆ. ಇಲ್ಲದಿದ್ದರೆ ಅವಳಿಗೆ ಎಷ್ಟು ಧೈರ್ಯ? ಅವಳು ನಿಮ್ಮನ್ನು ಮೀರಿ ಉದ್ಧಾರ ಆಗ್ಬೇಕು ಅಂದ್ಕೊಳ್ತಾಳ. ಅವಳು ನಿಮಗಿಂತ ಸುಂದರವಾಗಿದ್ದಾಳೆ ಅಂತ ಅವಳಿಗೆ ಅಹಂಕಾರ ಜಾಸ್ತಿ. ನನ್ನ ಮಕ್ಕಳಿಗಿಂತ ಅವಳು ಚೆನ್ನಾಗಿರುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಅವಳು ಕಾಲೇಜಿಗೆ ಸ್ಕೂಲ್ಗೆ ಹೋಗದಿದ್ರು ನಿಮಗಿಂತ ಒಳ್ಳೆಯ ಮಾರ್ಕ್ಸ್ ಗಳಿಸ್ತಿದ್ಲು. ಅವ ಕೂಡ ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಅವಳ ಎಲ್ಲ ಕನಸುಗಳು ಇನ್ನು ಮುಂದೆ ಸತ್ತು ಹೋಗ್ತವೆ. ಈಗ ಅವಳು ಕುರುಡನಿಗೆ ಅಡಿಗೆ ಮಾಡಿಕೊಂಡು ಅವನ ಎಲ್ಲ ಸೇವೆ ಮಾಡಿಕೊಂಡು ಅವನಿಗೆ ಊಟ ಮಾಡಿಸೋದು, ಬಾತ್ರೂಮ್ಗೆ ಕರ್ಕೊಂಡು ಹೋಗೋದು, ಇವೆಲ್ಲವನ್ನು ಮಾಡ್ತಾ ಅವಳ ಜೀವನ ಕಳೆದು ಹೋಗುತ್ತದೆ ಅಂತ ಹೇಳಿಕೊಂಡು ಅವರೆಲ್ಲರೂ ಸೇರಿ ಜೋರಾಗಿ ನಗ್ತಾ ಇದ್ರು. ಆಗಲೇ ಅವರ ಮನೆಯ ಬಳಿ ಒಂದು ಕಾರು ನಿಂತ್ಕೊಳುತ್ತೆ. ಅಷ್ಟು ದೊಡ್ಡ ಕಾರು ಆ ಬೀದಿಗಳಲ್ಲಿ ಬಂದಿರುವುದು ಇದೇ ಮೊದಲನೆಯ ಬಾರಿಯಾಗಿತ್ತು. ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯ ಪಡ್ತಿದ್ರು. ಚಿಕ್ಕಮ್ಮ ಮತ್ತು ಮಕ್ಕಳು ಹೊರಗೆ ಓಡಿ ಬಂದು ನೋಡತೊಡಗಿದ್ರು. ಆಗ ಆ ಕಾರಿನಿಂದ ಒಬ್ಬ ವ್ಯಕ್ತಿ ಕೆಳಗಿಳಿದು ಬಂದ. ಅವನು ಒಂದು ದೊಡ್ಡ ಕವರನ್ನು ಕೊಟ್ಟು ಹೇಳಿದ, ಮಿಸ್ಟರ್ ಅಂಡ್ ಮಿಸಸ್ ಜ್ಯೋತಿ ರವಿಶಂಕರ್ ಅವರು ನಿಮಗೆ ಇದನ್ನು ಕೊಡಲು ಹೇಳಿದ್ದಾರೆ ಎಂದು. ಕಾರ್ಡ್ ತುಂಬಾ ಕಾಸ್ಟ್ಲಿಯದ್ದಾಗಿತ್ತು. ಈ ಹೆಸರುಗಳನ್ನು ಎಲ್ಲಿಯೋ ಕೇಳಿದ ಹಾಗಿದೆಯಲ್ಲ ಎಂದು ಅವರೆಲ್ಲ ಆಶ್ಚರ್ಯವಾಗಿ ಕೇಳಿದ್ರು. ಆಗ ಆತ ಹೇಳ್ತಾನೆ, ಮೇಡಮ್, ಜ್ಯೋತಿ ಅವರು ನಿಮ್ಮ ಮಗಳೇ ತಾನೆ ಮತ್ತು ರವಿಶಂಕರ್ ಅವರು ನಿಮ್ಮ ಅಳಿಯಂದಿರಲ್ವಾ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋದ. ಆ ಕವರ್ ಏನು ಅಂತ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಇನ್ವಿಟೇಷನ್ ಕಾರ್ಡ್ ಇತ್ತು. ಅದನ್ನು ತೆಗೆದು ಓದತೊಡಗಿದ್ರು. ಅದು ಅವರ ಮದುವೆಯ ರಿಸೆಪ್ಷನ್ ಕಾರ್ಡ್ ಆಗಿತ್ತು. ರಿಸೆಪ್ಷನ್ಗೆ ಚಿಕ್ಕಮ್ಮ ಮತ್ತು ಅವರ ಕುಟುಂಬದವರನ್ನು ಆಹ್ವಾನಿಸಲಾಗಿತ್ತು. ಆ ಕಾರ್ಡಿನಲ್ಲಿ ಒಂದು ಫೋಟೋ ಕೂಡ ಇತ್ತು. ಆ ಫೋಟೋವನ್ನು ನೋಡಿ ಚಿಕ್ಕಪ್ಪ ಮತ್ತು ಅವರ ಮಕ್ಕಳು ತಲೆ ತಿರುಗಿ ಬಿಟ್ಟಿತ್ತು. ಯಾಕೆಂದ್ರೆ ಆ ಫೋಟೋದಲ್ಲಿ ಅವಳು ತುಂಬಾ ಗ್ರ್ಯಾಂಡ್ ಆಗಿ ಮಹಾರಾಣಿಯ ತರ ಕಾಣಿಸ್ತಾ ಇದ್ಲು. ಆದ್ರೆ ಅವಳ ಪಕ್ಕದಲ್ಲಿ ರವಿ ಜಾಗದಲ್ಲಿ ಯಾರೋ ಬೇರೆಯವರ ಸುಂದರವಾದ ಹುಡುಗನ ಫೋಟೋ ಇತ್ತು. ರಿಸೆಪ್ಷನ್ ಸ್ವರ್ಣ ಮಹಲ್ ಪ್ಯಾಲೇಸ್ನಲ್ಲಿ ನಡೆಯುವುದಿತ್ತು. ಅದೆಲ್ಲವನ್ನು ನೋಡಿ ಚಿಕ್ಕಮ್ಮ ಮತ್ತು ಅವರ ಮಕ್ಕಳಿಗೆ ಬಾಯಿಂದ ಮಾತೇ ಬರಲಿಲ್ಲ. ಇವನು ಯಾರು? ಇದು ರವಿಯ ಫೋಟೋ ಅಲ್ವಲ್ಲ. ಜ್ಯೋತಿಯನ್ನು ಮದುವೆಯಾಗಿದ್ದ ಹುಡುಗನ ಫೋಟೋ ಬದಲು ಬೇರೆ ಯಾರದ್ದೋ ಫೋಟೋ ಹಾಕಿದಾರಲ್ಲ. ನಾವು ಅಲ್ಲಿ ಹೋಗಿ ನೋಡ್ಬೇಕು, ಇಷ್ಟಕ್ಕೂ ಏನು ನಡೀತಾ ಇದೆ ಅಂತ ಅವ್ರು ಅಂದುಕೊಂಡ್ರು. ನಾವೇ ಹೋಗಿ ಸತ್ಯವನ್ನು ತಿಳಿದುಕೊಳ್ಳೋಣ ಅಂತ ಎಲ್ಲರೂ ಈಗ ರಿಸೆಪ್ಷನ್ಗೆ ಹೊರಟ್ರು. ರಿಸೆಪ್ಷನ್ಗೆ ಹೋದ ಅವರಿಗೆ ಒಂದು ಕ್ಷಣ ಶಾಕ್ ಆಗಿತ್ತು. ಆ ರಿಸೆಪ್ಷನ್ನಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಾಹುಕಾರರು ಬಂದಿದ್ರು. ಇವರು ಧರಿಸಿ ಬಂದಿದ್ದ ಬಟ್ಟೆಗಳು ಅವರ ಮುಂದೆ ಏನೇನೂ ಆಗಿರ್ಲಿಲ್ಲ. ಆ ಶ್ರೀಮಂತರ ಮುಂದೆ ಇವರೇ ಬಡವರಾಗಿ ಕಾಣ್ತಾ ಇದ್ರು. ಎಲ್ಲರನ್ನು ತುಂಬಾ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಲಾಯಿತು.
ಸ್ವಲ್ಪ ಸಮಯದ ನಂತರ ಜ್ಯೋತಿ ಮತ್ತು ರವಿ ಅವರ ಅದ್ದೂರಿಯಾದ ಸ್ವಾಗತವನ್ನು ಕೂಡ ಮಾಡಲಾಯಿತು. ಈಗ ರವಿ ಕೈಯಲ್ಲಿ ಕೋಲಿರ್ಲಿಲ್ಲ, ಅವನು ಕನ್ನಡಕ ಕೂಡ ಧರಿಸಲಿಲ್ಲ. ಆತನನ್ನು ಯಾರೂ ಕೈ ಹಿಡಿಕೊಂಡು ನಡೆದುಕೊಂಡು ಸಹ ಬಂದಿರಲಿಲ್ಲ. ಅವರ ಮುಖ ಕೂಡ ತುಂಬಾ ಬದಲಾಗಿತ್ತು. ಅವನು ಈಗ ತುಂಬಾ ಸುಂದರವಾದ ಯುವಕನಾಗಿದ್ದ. ಅಲ್ಲಿ ಜ್ಯೋತಿ ತುಂಬಾ ಅದ್ದೂರಿಯಾಗಿ ಕಾಣ್ತಾ ಇದ್ಲು. ಅವಳು ಬಂಗಾರದ ಜರಿಯುಳ್ಳ ರೇಷ್ಮೆ ಸೀರೆ ಮತ್ತು ವಜ್ರಗಳ ನೆಕ್ಲೆಸ್ ಅನ್ನು ಧರಿಸಿದ್ಲು. ಅವಳು ಒಬ್ಬ ಮಹಾರಾಣಿಯ ರೀತಿ ಕಾಣಿಸ್ತಾ ಇದ್ಲು. ಅವರಿಬ್ಬರು ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ನಡೆದುಕೊಂಡು ಬಂದಿದ್ರು. ಅಲ್ಲಿದ್ದ ಎಲ್ಲಾ ಜನ ಚಪ್ಪಾಳೆ ತಟ್ಟುತ್ತಾ ಅವರಿಗೆ ಸ್ವಾಗತ ಕೋರಿದ್ರು. ಅದೆಲ್ಲವನ್ನು ನೋಡುತ್ತಿದ್ದ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅವರ ಮಕ್ಕಳಿಗೆ ಈಗ ಸ್ವಲ್ಪ ಗಾಬರಿ ಕೂಡ ಶುರುವಾಗಿತ್ತು. ಯಾಕೆಂದ್ರೆ ಜ್ಯೋತಿಯ ಜೀವನ ನರಕವಾಗಿ ಮಾರ್ಪಡುತ್ತದೆ ಅಂದುಕೊಂಡರೆ ಈ ರೀತಿ ಮಹಾರಾಣಿಯಾಗಿ ಅವಳು ಮಾರ್ಪಟ್ಟಿದ್ದಳು. ಆದರೂ ಅವನು ಎಷ್ಟು ದೊಡ್ಡ ಶ್ರೀಮಂತನ, ಇಷ್ಟು ಬಡ ಮತ್ತು ಅನಾಥ ಹುಡುಗಿಯನ್ನು ಏತಕ್ಕಾಗಿ ಮದುವೆ ಮಾಡಿಕೊಂಡಿದ್ದಾನೆ ಎಂದು ಅವರಿಗೆ ಏನೂ ಅರ್ಥವಾಗಲಿಲ್ಲ. ರಿಸೆಪ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ನೆರವೇರಿತು. ಆಗಲೇ ಜ್ಯೋತಿ ತಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನನ್ನು ನೋಡಿದಳು. ತಕ್ಷಣ ಜ್ಯೋತಿ ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವರ ಮಕ್ಕಳನ್ನು ಸ್ಟೇಜ್ ಮೇಲೆ ಕರೆದುಕೊಂಡು ಹೋಗ್ತಾಳೆ. ಅವರೆಲ್ಲರನ್ನು ತುಂಬಾ ಪ್ರೀತಿ ಮತ್ತು ಗೌರವದಿಂದ ಮಾತನಾಡಿಸ್ತಾಳೆ. ಅವರ ಜೊತೆ ಒಳ್ಳೆಯ ಫೋಟೋಗಳನ್ನು ಸಹ ತೆಗೆದುಕೊಳ್ತಾಳೆ. ಆದರೆ ಚಿಕ್ಕಮ್ಮನಿಗೆ ಜ್ಯೋತಿಯನ್ನು ನೋಡಿ ತುಂಬಾ ಕೋಪ ಬರ್ತಾ ಇತ್ತು. ಅವರ ಮಕ್ಕಳಿಗೂ ಕೂಡ ಜ್ಯೋತಿಯ ಜೊತೆ ಅಸೂಯೆ ಪಟ್ಕೊಳ್ತಾ ಇದ್ರು. ಅವರಿಗೆ ಯಾರಿಗೂ ಜ್ಯೋತಿ ಈಗ ಇಷ್ಟವಾಗ್ಲಿಲ್ಲ. ಅವಳ ಅದೃಷ್ಟವನ್ನು ನೋಡಿ ಅವರೆಲ್ಲರೂ ಹೊಟ್ಟೆ ಉರಿ ಪಡ್ತಾ ಇದ್ರು. ಜ್ಯೋತಿ ಈಗ ತುಂಬಾ ಶ್ರೀಮಂತನನ್ನು ಮದುವೆಯಾಗಿದ್ದಾಳೆ. ಅವಳು ನಮ್ಮ ಅವಶ್ಯಕತೆಗಳಿಗೆ ದುಡ್ಡು ಬಂಗಾರ ಎಲ್ಲವನ್ನು ಕೊಡ್ತಾಳೆ ಅಂತ ಅವರು ಅಂದುಕೊಂಡಿದ್ರು. ಆದ್ದರಿಂದಲೇ ಅವರು ಈಗ ಜ್ಯೋತಿಯ ಜೊತೆ ತುಂಬಾ ಪ್ರೀತಿಯಿಂದ ನಡೆದುಕೊಳ್ಳಲು ಶುರು ಮಾಡಿದ್ರು. ದುಡ್ಡಿನ ಅವಶ್ಯಕತೆ ಬಿದ್ದಾಗಲೆಲ್ಲ ಜ್ಯೋತಿಗೆ ಫೋನ್ ಮಾಡಿ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು. ಯಾವಾಗ್ಲೂ ಅಳ್ತಾ ನಾಟಕ ಆಡ್ತಾ ಇದ್ರು. ಜ್ಯೋತಿ ಏನನ್ನು ಯೋಚಿಸದೆ ಅವರ ಬಳಿ ಇದ್ದ ದುಡ್ಡನ್ನು ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನಿಗೆ ಕೊಟ್ಟು ಬಿಡ್ತಿದ್ಲು. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಜ್ಯೋತಿಯನ್ನು ತನ್ನ ಸ್ವಂತ ಮಗಳು ಅಂದುಕೊಳ್ಳಲಿಲ್ಲ. ಆದ್ರೆ ಈಗ ಜ್ಯೋತಿ ಮಾತ್ರ ಅವರನ್ನು ಸ್ವಂತದವರೇ ಅಂದುಕೊಂಡಿದ್ಲು. ಅವರನ್ನು ಯಾವಾಗಲೂ ಪ್ರೀತಿ ಮತ್ತು ಗೌರವದಿಂದ ನೋಡ್ಕೊಳ್ತಾ ಇದ್ಲು. ಜ್ಯೋತಿ ಅವರನ್ನು ಕ್ಷಮಿಸಿ ಬಿಟ್ಟಿದ್ಲು. ಆದ್ರೆ ಶ್ವೇತಾ ಮತ್ತು ಸಂಧ್ಯಾ ಇಬ್ಬರೂ ಈಗ ಜ್ಯೋತಿಯ ಮನೆಗೆ ಬಂದು ಜ್ಯೋತಿಯ ಬಳಿ ಪ್ರೀತಿಯಿಂದ ಇರುವಂತೆ ನಾಟಕವಾಡಿ ಅವರ ಗಂಡನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರು. ಇದನ್ನು ನೋಡಿ ಅರ್ಥ ಮಾಡಿಕೊಂಡ ಜ್ಯೋತಿ ಅವರಿಬ್ಬರ ಕೆನ್ನೆಗೆ 2 ಬಾರಿಸಿ ಅವರಿಬ್ಬರನ್ನು ಮನೆಯಿಂದ ಹೊರ ಹಾಕ್ಬಿಡ್ತಾಳೆ. ಶ್ವೇತಾ ಮತ್ತು ಸಂಧ್ಯಾಗೆ ವಿದ್ಯೆ ತಲೆಗೆ ಹತ್ತಲಿಲ್ಲ. ಜ್ಯೋತಿ ಮನೆಯಿಂದ ಹೊರ ಬಂದ ನಂತರ ಅವರುಗಳು ಬೇರೆ ಕಡೆ ಮದುವೆ ಮಾಡಿಕೊಂಡ್ರು. ಆದ್ರೆ ಅವರ ಗಂಡಂದಿರು ಕುಡುಕರಾಗಿದ್ರು. ಅವರ ಗಂಡಂದಿರು ಯಾವಾಗಲೂ ಅವರನ್ನು ಹೊಡೆಯೋದು ಬೈಯೋದು ಮಾಡ್ತಿದ್ರು. ಅವರು ಕುಡಿತ ಮತ್ತು ಜೂಜಿನ ಚಟಕ್ಕೆ ಅವರ ಬಳಿ ಇದ್ದ ಎಲ್ಲ ದುಡ್ಡು ಮತ್ತು ಆಸ್ತಿಯನ್ನೆಲ್ಲ ಹಾಳು ಮಾಡಿದ್ರು. ಈಗ ಸಂಧ್ಯಾ ಮತ್ತು ಶ್ವೇತಾ ತುಂಬಾ ಬಡವರಾಗಿ ಬಿಟ್ಟಿದ್ರು. ಜ್ಯೋತಿ ತನ್ನ ಆಸೆ ಪಟ್ಟಂತೆ ಅವಳು ಮುಂದೆ ಚೆನ್ನಾಗಿ ಓದ್ಕೊಂಡ್ಳು. ರವಿ ಅವಳಿಗೆ ತುಂಬಾ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ. ಅವಳು ಎಷ್ಟು ಓದಿಕೊಳ್ಳುತ್ತಾಳೋ ಅಷ್ಟನ್ನು ಚೆನ್ನಾಗಿ ಓದಿಕೊಳ್ಳಲಿ ಎಂದು ಬಿಟ್ಟಿದ್ದ. ಜ್ಯೋತಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಈಗ ರವಿಯ ಜೊತೆ ಅವರ ವ್ಯಾಪಾರದಲ್ಲಿ ಸಹಾಯ ಮಾಡಲು ಶುರು ಮಾಡಿದ್ಲು. ಒಳ್ಳೆಯವರಿಗೆ ಆ ದೇವರು ಖಂಡಿತವಾಗಿಯೂ ಒಳ್ಳೆಯದನ್ನೇ ಮಾಡುತ್ತಾರೆ ಎನ್ನುವುದಕ್ಕೆ ಇದೇ ನಿದರ್ಶನ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.